ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ನೌಕರಿಯಲ್ಲಿ ಕೆಲಸವನ್ನು ಮಾಡ್ತಿರುವಂಥ ಮಹಿಳೆಯರಿಗೆ ವಿಶೇಷವಾಗಿ ಶಿಶುಪಾಲನಾ ರಜೆಯನ್ನು ಈಗಾಗಲೇ ಸರ್ಕಾರವು ಮಂಜೂರು ಮಾಡಿದೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಶಿಶುಪಾಲನೆ ರಜೆಯಲ್ಲಿ ಎಷ್ಟು ಪ್ರಕಾರಗಳು ಹಾಗೂ ಈ ಒಂದು ರಜೆಯನ್ನು ತೆಗೆದುಕೊಳ್ಳುವಾಗ ನಾವು ಏನೆಲ್ಲ ನಿಯಮಗಳನ್ನು ಪಾಲಿಸಬೇಕಾಗ್ತದೆ, ಜೊತೆಯಲ್ಲಿ ಒಂದಿಷ್ಟು ಈ ಶಿಶುಪಾಲನೆ ರಜೆಯನ್ನು ತೆಗೆದುಕೊಳ್ಳುವಾಗ ಉದ್ಭವಿಸುವಂಥ ಸಮಸ್ಯೆಗಳೇನು, ಅದನ್ನು ಯಾವ ರೀತಿ ಪರಿಹರಿಸ್ಕೊಳ್ಬೇಕು. ಸೊ ಸಾಕಷ್ಟು ವಿಷಯವನ್ನು ಈ ಒಂದು ಶಿಶುಪಾಲನೆ ರಜೆಯ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಆದ್ಮೇಲೆ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಪ್ರಥಮವಾಗಿ ಶಿಶುಪಾಲನೆಯ ರಜೆ ಬಗ್ಗೆ ನಾವು ನೋಡ್ತಾ ಹೋದಾಗ ಇಲ್ಲಿ ಎರಡು ರೀತಿಯ ಶಿಶುಪಾಲನೆ ರಜೆಗಳನ್ನು ನಾವು ಕಾಣ್ತೀವಿ. ಅಂದರೆ ಈಗಾಗಲೇ ಬುದ್ಧಿಮಾಂದ್ಯ ಮತ್ತು ಅಂಗವಿಕಲ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ರಾಜ್ಯ ಸರ್ಕಾರವು ಮಹಿಳಾ ನೌಕರರಿಗೆ ಶಿಶುಪಾಲನೆ ರಜೆಯನ್ನು ಸರ್ಕಾರವು ಮಂಜೂರು ಮಾಡಿದೆ. ಅಂದರೆ ಈ ಒಂದು ಮಹಿಳೆಯರಾಗಿದ್ದು ಸರ್ಕಾರಿ ನೌಕರರಾಗಿದ್ದರೆ ಹಾಗೂ ಅವರ ಮಕ್ಕಳು ಒಂದು ಬುದ್ಧಿಮಾಂದ್ಯ ಆಗಿದ್ದರೆ ಅಥವಾ ಅಂಗವಿಕಲ ಮಕ್ಕಳಾಗಿದ್ದರೆ ಅವರನ್ನು ನೋಡಿಕೊಳ್ಳಿಕ್ಕೆ, ಅವರನ್ನು ಪಾಲನೆ ಮಾಡಲಿಕ್ಕೆ ರಜೆಗಳು ಮಂಜೂರು ಆಗಿದೆ. ಜೊತೆಯಲ್ಲಿ ಈಗೇನು ಮಾಡಿದೆ ಅಂದರೆ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ ಪ್ರಸೂತಿಯ ಒಂದು ಸಂದರ್ಭದಲ್ಲಿ 6 ತಿಂಗಳವರೆಗೆ ಒಂದು ರಜೆಯನ್ನು ಇಲ್ಲಿ ಸ್ಯಾಂಕ್ಷನ್ ಮಾಡಲಾಗ್ತದೆ. ಮ್ಯಾಟರ್ನಿಟಿ ಲೀವ್ಸನ್ನು 6 ಮಂತ್ ಇಲ್ಲಿ ಸ್ಯಾಂಕ್ಷನ್ ಮಾಡಲಾಗತ್ತೆ. ಇದರ ಜೊತೆಯಲ್ಲಿ ಮುಂದೆ 180 ದಿನಗಳ ಶಿಶುಪಾಲನೆ ರಜೆಯನ್ನು ಕೂಡ ಮುಂದುವರಿಸಬೇಕು, ಹೆಚ್ಚುವರಿಯಾಗಿ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಸರ್ಕಾರವು ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ. ಅಂದರೆ ಇಲ್ಲಿ ಒಂದು ಕ್ಲಾರಿಟಿ ಸಿಕ್ತು. ಶಿಶುಪಾಲನೆ ರಜೆ ಅಂತ ಬಂದಾಗ ಒಂದು ಸರ್ಕಾರಿ ನೌಕರರ ಮಹಿಳೆಯರಾಗಿದ್ದು ಅವರ ಮಕ್ಕಳು ಬುದ್ಧಿಮಾಂದ್ಯ ಅಥವಾ ಅಂಗವಿಕಲ ಮಕ್ಕಳಾಗಿದ್ದರೆ ಅಲ್ಲೂ ಕೂಡ ಒಂದು ರೀತಿಯ ಶಿಶುಪಾಲನೆ ರಜೆಗಳು ಸಿಗ್ತದೆ. ಎರಡನೇದಾಗಿ ಎಲ್ಲ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ 6 ತಿಂಗಳ ಒಂದು ಮ್ಯಾಟರ್ನಿಟಿ ಲೀವ್ ಜೊತೆಯಲ್ಲಿ ಅದಕ್ಕೆ 180 ದಿನಗಳ ಶಿಶುಪಾಲನೆ ರಜೆಯನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಸೊ 2 ಪ್ರಕಾರದ ಒಂದು ರಜೆಗಳನ್ನು ಇಲ್ಲಿ ನಾವು ನೋಡ್ತೇವೆ. ಆದ್ಮೇಲೆ ತಾವು ಗಮನಿಸ್ತಾ ಇದ್ದೀರಿ, ಕೆಳಗಡೆ ಒಂದು ಆದೇಶ ಸಂಖ್ಯೆ ಕೂಡ ಇದೆ. ಈ ಆದೇಶ ಸಂಖ್ಯೆ ನಿಮಗೆ ಭಾಳಷ್ಟು ಯೂಸ್ ಆಗುತ್ತೆ. ಯಾಕಂದರೆ ಯಾವಾಗ ನೀವು ಈ ಒಂದು ಶಿಶುಪಾಲನೆ ರಜೆಯನ್ನು ತೆಗೆದುಕೊಳ್ಬೇಕಾಗ್ತದೆಯೋ ಈ ಒಂದು ಉಲ್ಲೇಖ ರೀತಿಯಲ್ಲಿ ಈ ಆದೇಶ ಸಂಖ್ಯೆಯನ್ನು ಬರೀಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋವನ್ನು ಪೌಸ್ ಮಾಡಿ ಆ ಆದೇಶ ಸಂಖ್ಯೆಯ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅಥವಾ ನೋಟನ್ನು ಮಾಡಿಕೊಳ್ಳಿ. ಇನ್ನು ಒಂದಿಷ್ಟು ಟರ್ಮ್ ಆ್ಯಂಡ್ ಕಂಡೀಷನ್ ಕೂಡ ಇದೆ. ಬುದ್ಧಿಮಾಂದ್ಯ ಅಂಗವಿಕಲ ಮಕ್ಕಳನ್ನು ನೋಡಿಕೊಳ್ಳೋಕ್ಕೆ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ ವೈದ್ಯಕೀಯ ಮಂಡಳಿಯ ಪ್ರಮಾಣ ಪತ್ರದ ಆಧಾರದ ಮೇಲೆ, ಅಂದರೆ ಏನಾಗುತ್ತೆ, ಈ ಒಂದು ರಾಜ್ಯ ಸರ್ಕಾರಿ ಮಹಿಳಾ ನೌಕರಾಗಿರ್ತಾರೆ, ಅವರ ಮಕ್ಕಳು ಬುದ್ಧಿಮಾಂದ್ಯ ಮತ್ತು ಅಂಗವಿಕಲ ಅಂತ ಹೇಳ್ತೇವೆ. ಸೊ ಬುದ್ಧಿಮಾಂದ್ಯ ಮಕ್ಕಳು ಮತ್ತು ಅಂಗವಿಕಲ ಅಂತ ನಾವು ಯಾವಾಗ ನಿರ್ಧಾರಕ್ಕೆ ಬರ್ತೇವೆ ಅಂದರೆ ವೈದ್ಯಕೀಯ ಮಂಡಳಿಯ ಒಂದು ಪ್ರಮಾಣ ಪತ್ರದ ಆಧಾರದ ಮೇಲೆ ಅಲ್ಲಿ ನಿರ್ಧಾರ ಆಗುತ್ತೆ. ಅವರ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳು ಅಥವಾ ಅಂಗವಿಕಲ ಮಕ್ಕಳು, ಆ ಒಂದು ಪ್ರಮಾಣ ಪತ್ರ ಬೇಕು. ಆ ಪ್ರಮಾಣ ಪತ್ರದ ಆಧಾರದ ಮೇಲೆ ಒಂದಿಷ್ಟು ನೀತಿ ಟರ್ಮ್ ಆ್ಯಂಡ್ ಕಂಡೀಷನ್ಗೆ ಒಳಪಟ್ಟು 1 ವರ್ಷದಲ್ಲಿ 3 ಕಂತುಗಳಿಗೆ ಮೀರದಂತೆ. ನೋಡಿ, ಭಾಳ ಇಂಪಾರ್ಟೆಂಟ್. ಇಲ್ಲಿ ವಿಶೇಷವಾಗಿ ಈಗ ನಾವು ಮಾತಾಡ್ತಾ ಇರುವಂಥದ್ದು ಶಿಶುಪಾಲನೆ ರಜೆ ಯಾರ ಸರ್ಕಾರಿ ನೌಕರರ ಮಕ್ಕಳು ಬುದ್ಧಿಮಾಂದ್ಯ ಮತ್ತು ಅಂಗವಿಕಲ ಮುಂದುವರೆದಂತೆ ಅದು 180 ದಿನಗಳ ಒಂದು ಶಿಶುಪಾಲನೆ ರಜೆಯ ಕುರಿತು ಕೂಡ ನಾವು ಮಾತಾಡ್ತಾ ಹೋಗ್ತೀವಿ. ಇಲ್ಲಿ ಏನು ಮಾಡ್ಬೋದು ಅಂದರೆ 1 ವರ್ಷದಲ್ಲಿ 3 ಕಂತುಗಳಿಗೆ ಮೀರದಂತೆ 3 ಇನ್ಸ್ಟಾಲ್ಮೆಂಟ್ ಅಂತ ನಾವು ಹೇಳ್ತೀವಿ. ಅಂದರೆ ಒಂದು ಬಾರಿಗೆ 20 ಡೇಸ್ ನಾವು ಏನಾದರೂ ರಜೆನ ತೆಗೆದುಕೊಂಡಿದ್ರೆ ಮತ್ತೊಂದು ನಾವು ಮತ್ತೆ 20 ಡೇಸ್ ಆದರೆ ಮತ್ತೊಂದು ಬಾರಿ ಮತ್ತೆ 20 ಡೇಸ್ ಆದರೆ ಅದೇ ವರ್ಷದಲ್ಲಿ 4ನೇ ಕಂತಿನಲ್ಲಿ ರಜೆಯನ್ನು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಶಿಶುಪಾಲನಾ ರಜೆ ವಿಶೇಷವಾಗಿ ಬುದ್ಧಿಮಾಂದ್ಯ ಮತ್ತು ಅಂಗವಿಕಲ ಮಕ್ಕಳ ಒಂದು ಮಹಿಳಾ ಸರ್ಕಾರಿ ನೌಕರರು. ಇಟ್ಸ್ ವೆರಿ ಕ್ಲಿಯರ್. ಯಾಕಂದರೆ ಪ್ರತಿಯೊಂದು ಬಾರಿ ನಾವು ಒಂದು ಕಂತಿನಲ್ಲಿ ರಜೆಯನ್ನು ತೆಗೆದುಕೊಳ್ಳುವಾಗ ಭಾಳಷ್ಟು ಕೇರ್ಫುಲ್ ಆಗಿರಬೇಕಾಗ್ತದೆ. ಯಾಕಂದರೆ ಒಂದು ಅಕಾಡೆಮಿಕ್ ಇಯರ್ನಲ್ಲಿ ನಾವು ಕೇವಲ 3 ಕಂತುಗಳಲ್ಲಿ ಮಾತ್ರ ರಜೆಯನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತದೆ. ಈ ಮತ್ತೊಂದು ಟರ್ಮ್ ಆ್ಯಂಡ್ ಕಂಡೀಷನ್ ಇದೆ. ಸರ್, ನನಗೆ ಒಂದು 5 ಡೇಸ್ ಶಿಶುಪಾಲನೆ ರಜೆ ಬೇಕು, 10 ಡೇಸ್ ಬೇಕು ಅಂದರೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಶಿಶುಪಾಲನೆ ರಜೆ ಬೇಕಾದಾಗ ಕನಿಷ್ಠ 15 ದಿನಗಳಿಗೆ ಕಡಿಮೆ ಇಲ್ಲದಂತೆ. ಇದನ್ನೆಲ್ಲ ನಾವು ಎಲ್ಲಿ ಮಾತಾಡ್ತಾ ಇದ್ದೀವಿ ಅಂದರೆ ಬುದ್ಧಿಮಾಂದ್ಯ ಮತ್ತು ಅಂಗವಿಕಲ ಮಕ್ಕಳ ಒಂದು ವಿಚಾರದಲ್ಲಿ ಬಂದಾಗ 15 ದಿನಗಳಿಗೆ ಕಡಿಮೆ ಇಲ್ಲದಂತೆ ನೀವು ರಜೆಯನ್ನು ತೆಗೆದುಕೊಳ್ಬೇಕು. ಇದು ಒಂದು ಇಂಪಾರ್ಟೆಂಟು. ಆಮೇಲೆ ಒಟ್ಟಾರೆ ಸೇವಾ ಅವಧಿಯಲ್ಲಿ 2 ವರ್ಷಗಳ ಅವಧಿಗೆ, ಅಂದರೆ ಒಟ್ಟಾರೆ ಎಷ್ಟು ನೀವು ಶಿಶುಪಾಲನೆ ರಜೆ ತೆಗೆದುಕೊಳ್ಬೋದು, 730 730 ಡೇಸ್ ಆ್ಯಸ್ ಒಂದು ಶಿಶುಪಾಲನಾ ರಜೆಯಾಗಿ ತೆಗೆದುಕೊಳ್ಬೋದು. ಯಾವಾಗ ಸರ್ಕಾರಿ ಮಹಿಳಾ ನೌಕರರ ಮಕ್ಕಳು ಬುದ್ಧಿಮಾಂದ್ಯ ಅಥವಾ ಅಂಗವಿಕಲ ಮಕ್ಕಳಾಗಿದ್ದಲ್ಲಿ ಆ ಮಕ್ಕಳ ಶಿಶುಪಾಲನೆ ಜವಾಬ್ದಾರಿ ಆ ಒಂದು ತಾಯಂದಿರ ಮೇಲೆ ಇರ್ತದೆ. ಸೊ ಆ ತಾಯಂದರಿಗೆ ಇಲ್ಲಿ 730 ಡೇಸ್ ಏನಂದರೆ ಶಿಶುಪಾಲನೆ ರಜೆಯನ್ನಾಗಿ ಮಂಜೂರು ಮಾಡಲಾಗ್ತದೆ. ಇಷ್ಟು ದಿನಗಳನ್ನು ಒಂದೇ ಬಾರಿಗೆ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ವರ್ಷದಲ್ಲಿ 3 ಕಂತುಗಳನ್ನು ತೆಗೆದುಕೊಳ್ಳಬಹುದು ಗರಿಷ್ಠವಾಗಿ. ಪ್ರತಿ ಕಂತಿನಲ್ಲಿ ಕನಿಷ್ಠ 15 ಡೇಸ್ ಪ್ಲಸ್ ನಾವು ಅಲ್ಲಿ ದಿನಗಳನ್ನು ರಜೆಯನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತದೆ. ಅಂದರೆ ಇಲ್ಲಿ ಮಿನಿಮಮ್ 15 ಡೇಸ್ ಆಗಬೇಕು, ಮ್ಯಾಕ್ಸಿಮಮ್ ಡೇಸ್ಗಳನ್ನು ಮೆನ್ಷನ್ ಮಾಡಿಲ್ಲ, ನೀವು ಎಷ್ಟಾದರೂ ತೆಗೆದುಕೊಳ್ಬೋದು.
ಇದು ಯಾವುದು ಕ್ಲಾರಿಟಿ ಸಿಕ್ತು ನಿಮಗೆ ಶಿಶುಪಾಲನಾ ರಜೆ ವಿಶೇಷವಾಗಿ ಬುದ್ಧಿಮಾಂದ್ಯ ಮತ್ತು ಅಂಗವಿಕಲ ಮಕ್ಕಳ ಅಂತ ವಿಷಯ ಬಂದಾಗ. ಇನ್ನು ಬುದ್ಧಿಮಾಂದ್ಯ ಮತ್ತು ಅಂಗವಿಕಲ ಮಕ್ಕಳನ್ನು ಹೊಂದಿರುವ ಸರ್ಕಾರಿ ಮಹಿಳಾ ನೌಕರರಿಗೆ ಮಂಜೂರು ಮಾಡಿರುವ 30 ದಿನಗಳ ಶಿಶುಪಾಲನಾ ರಜೆ ಸೌಲಭ್ಯಕ್ಕೆ ಅರ್ಹರಾದ ಮಹಿಳಾ ಶಿಕ್ಷಕಿಯರು 180 ದಿನಗಳ ಶಿಶುಪಾಲನಾ ರಜೆಯ ಸೌಲಭ್ಯಕ್ಕೆ ಅರ್ಹರಾಗತಕ್ಕದ್ದಲ್ಲ. ಇಟ್ಸ್ ಭಾಳ ಇಂಪಾರ್ಟೆಂಟು. ಏನಂದರೆ ಈಗಾಗಲೇ ರಾಜ್ಯ ಸರ್ಕಾರಿ ಮಹಿಳಾ ನೌಕರರು ಬುದ್ಧಿಮಾಂದ್ಯ ಮತ್ತು ಅಂಗವಿಕಲ ಮಕ್ಕಳ ಒಂದು ವಿಷಯದಲ್ಲಿ 730 ಡೇಸು ಶಿಶುಪಾಲನೆ ರಜೆಯನ್ನು ಇರುತ್ತೆ ಅವರ ಹತ್ರ, ಅವ್ರ ಅಕೌಂಟ್ನಲ್ಲಿ ಇರುತ್ತೆ. ಅದರಲ್ಲಿ ಒಂದು 200-300 ಡೇಸ್ಗಳನ್ನು ಅವ್ರು ಖರ್ಚು ಕೂಡ ಮಾಡಿರ್ತಾರೆ. ಸರ್, ನಾನು ಅದ್ರ ಜೊತೆಯಲ್ಲಿ ಈ 180 ದಿನಗಳ ಶಿಶುಪಾಲನೆ ರಜೆಯನ್ನು ಕೂಡ ಅದನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂದರೆ ದೇ ಆರ್ ನಾಟ್ ಎಲಿಜಿಬಲ್. ಅಂದರೆ ಅವರು ಆ ಒಂದು 730 ದಿನಗಳ ಶಿಶುಪಾಲನೆ ರಜೆಯನ್ನು ತೆಗೆದುಕೊಳ್ಬೇಕು, ಅದರ್ವೈಸ್ 180 ದಿನಗಳ ಶಿಶುಪಾಲನೆ ರಜೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ನೀವು ಒಂದು ವೇಳೆ 730 ಶಿಶುಪಾಲನೆ ರಜೆಗಳನ್ನು ತೆಗೆದುಕೊಳ್ತಾ ಇದ್ದರೆ ನೀವು 180 ದಿನಗಳ ಶಿಶುಪಾಲನಾ ರಜೆ ಏನಿದೆ, ಎಲ್ಲ ರಾಜ್ಯ ಸರ್ಕಾರಿ ಮಹಿಳಾ ನೌಕರಿಗೆ ಸಿಗುವಂಥ ಸೌಲಭ್ಯ ಏನು 180 ದಿನಗಳ ಒಂದು ಶಿಶುಪಾಲನಾ ರಜೆ ಏನಿದೆ ಅದನ್ನು ತೆಗೆದುಕೊಳ್ಳಕ್ಕೆ ನೀವು ಅರ್ಹತೆಯನ್ನು ಹೊಂದಿಲ್ಲ. ನೆಕ್ಸ್ಟು, ಬುದ್ಧಿಮಾಂದ್ಯ ಅಂಗವಿಕಲ ಮಕ್ಕಳನ್ನು ಹೊಂದಿದ್ದು 730 ದಿನಗಳ ಶಿಶುಪಾಲನಾ ರಜೆ ಸೌಲಭ್ಯಕ್ಕೆ ಅರ್ಹರಾದ ಮಹಿಳಾ ಶಿಕ್ಷಕರನ್ನು ಹೊರತುಪಡಿಸಿ ಉಳಿದ ಏನಿದ್ದಾರಲ್ಲ, ಉಳಿದ ರಾಜ್ಯದ ಎಲ್ಲ ಮಹಿಳಾ ಶಿಕ್ಷಕಿಯರಿಗೆ ಅಥವಾ ಶಿಕ್ಷಕಿಯರು ಅಂತ ಬಂದಾಗ ಶಾಲೆಗಳು, ಇತರ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂಥ ಮಹಿಳಾ ಸಿಬ್ಬಂದಿಗೆ ಯಾವುದೇ ಇಲಾಖೆಯಲ್ಲಿ 180 ದಿನಗಳ ಶಿಶುಪಾಲನಾ ರಜೆಯ ಸೌಲಭ್ಯವು ಅನ್ವಯವಾಗುತ್ತದೆ. ನೋಡಿ ಯಾವ ರೀತಿ ಆಗ್ತದೆ ಅಂತ, ಇದು ಭಾಳ ಕ್ಲಾರಿಟಿಯಾಗಿ ಹೇಳಿರುವಂಥದ್ದಿದೆ. ಈಗ ನೋಡಿ, ಒಂದು ಕಚೇರಿಯಲ್ಲಿ, ಒಂದು ಶಾಲೆಯಲ್ಲಿ, ಒಂದು ಸಂಸ್ಥೆಯಲ್ಲಿ ಒಬ್ಬರಿಗಿಂತ ಹೆಚ್ಚು ಮಹಿಳಾ ಶಿಕ್ಷಕರು ಇರ್ತಾರೆ. ಆ ಶಿಕ್ಷಕಿಯರು ಒಂದು ಶಿಶುಪಾಲನೆ ರಜೆಯನ್ನು ತೆಗೆದುಕೊಳ್ಳಕ್ಕೆ ಒಂದು ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ, ಒಂದು ಅರ್ಹತೆಯನ್ನು ಹೊಂದಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಶಿಶುಪಾಲನೆ ರಜೆಯನ್ನು ಇಲ್ಲಿ ಒಂದು ಸಕ್ಷಮ ಪ್ರಾಧಿಕಾರ ಯಾವ ರೀತಿ ಮಂಜೂರು ಮಾಡಬೇಕು? ಯಾಕಂದರೆ ಇಲ್ಲಿ ವಿಶೇಷವಾಗಿ ಶಿಕ್ಷಣ ಇಲಾಖೆ ಅಂತ ಬಂದಾಗ ಇಲ್ಲಿ ಬಹುತೇಕ ವಿಶೇಷವಾಗಿ ಪ್ರಾಥಮಿಕ ಶಾಲೆಯಲ್ಲಿ ಕೂಡ 50% ಅಬೋ ಏನಿದೆ ಮಹಿಳಾ ಟೀಚರ್ಸೇ ಇರ್ತಾರೆ, ಮಹಿಳಾ ಟೀಚರ್ಸು. ಸೊ ಇತರ ಕಚೇರಿಯಲ್ಲೂ ಕೂಡ ಈ ರೀತಿಯ ಒಂದಿಷ್ಟು ಇರುತ್ತೆ ವಾತಾವರಣ. ಸೊ ಅಂಥಲ್ಲಿ ಯಾವ ರೀತಿ ರಜೆಯನ್ನು ಮಂಜೂರು ಮಾಡಬೇಕು, ಯಾವ ರೀತಿಯ ನಿಯಮಗಳನ್ನು ಪಾಲಿಸಬೇಕು, ಅದು ಭಾಳ ಇಂಪಾರ್ಟೆಂಟು. ಇಲ್ಲಿ ಒಂದು ಸರ್ಕಾರ ಒಂದು ಮಾರ್ಗಸೂಚಿಯನ್ನು ಪ್ರಕಟಿಸಿದೆ. ಒಂದು ಶಾಲೆ ಅಥವಾ ಕಚೇರಿಯಲ್ಲಿ, ಒಂದು ಶಾಲೆ ಇರ್ಬೋದು ಅಥವಾ ಕಚೇರಿಯಲ್ಲಿರ್ಬೋದು, 2 ಅಥವಾ 2ಕ್ಕಿಂತ ಹೆಚ್ಚು ಮಹಿಳಾ ಶಿಕ್ಷಕಿಯರು ರಜೆ ಕೋರಿ ಅರ್ಜಿ ಸಲ್ಲಿಸಿದಾಗ, 2 ಅಥವಾ 2ಕ್ಕಿಂತ ಹೆಚ್ಚು ಮಹಿಳಾ ಶಿಕ್ಷಕಿಯರು ಶಿಶುಪಾಲನಾ ರಜೆಯನ್ನು ಕೋರಿ ಅರ್ಜಿ ಸಲ್ಲಿಸಿದಾಗ ಅತ್ಯಂತ ಕಿರಿಯ ವಯಸ್ಸಿನ ಮಗುವಿನ ಶಿಕ್ಷಕಿಗೆ, ಯಾವ ಶಿಕ್ಷಕಿ, ಯಾವ ಮಹಿಳಾ ಸಿಬ್ಬಂದಿ ಮಗು ಭಾಳ ಕಿರಿಯದಾಗಿರುತ್ತಲ್ಲ, ಭಾಳ ಚಿಕ್ಕದಾಗಿರುತ್ತಲ್ಲ, ಅದನ್ನು ಸೇವಾ ಪುಸ್ತಕದಲ್ಲಿ ಮೆನ್ಷನ್ ಮಾಡಿರಬೇಕು. ಆ ಮಗುವಿನ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಹೆಸರಾಗಿರ್ಬೋದು, ಲಿಂಗವಾಗಿರ್ಬೋದು. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ಕೇವಲ ಮೌಖಿಕವಾಗಿ ಹೇಳಿದರೆ ಆಗೋದಿಲ್ಲ. ಆ ಒಂದು ಸೇವಾ ಪುಸ್ತಕದಲ್ಲಿ ನೋಡಿ ಯಾವ ಮಹಿಳಾ ನೌಕರರ ಮಗುವು ವಯಸ್ಸಿನಲ್ಲಿ ಚಿಕ್ಕದಾಗಿರುತ್ತೋ ಹಾಗೂ ಆ ಮಕ್ಕಳ ವಿವರಗಳ ಆಧಾರದ ಮೇಲೆ ರೊಟೇಷನ್ ಪದ್ಧತಿಯ ಮೇಲೆ ಶಿಶುಪಾಲನಾ ರಜೆಯನ್ನು ಮಂಜೂರು ಮಾಡಬೇಕು. ರೊಟೇಷನ್ ಅಂದಾಗ ಇಲ್ಲಿ ಎ ಎಂಬ ಮಹಿಳಾ ನೌಕರರಿಗೆ ಈ ಮೊದಲ ಬಾರಿ ಶಿಶುಪಾಲನಾ ರಜೆಯನ್ನು ಕೊಟ್ಟಿದ್ದರೆ ಮುಂದಿನ ಬಾರಿ ಬಿ ಎಂಬ ಮಹಿಳಾ ನೌಕರಿಗೆ ಆ ಒಂದು ಶಿಶುಪಾಲನಾ ರಜೆಯನ್ನು ಕೊಡಬೇಕಾಗ್ತದೆ. ಇದು ರೊಟೇಷನ್ ಪದ್ಧತಿ. ಫಸ್ಟ್ ಆಫ್ ಆಲ್ ನಾವು ಯಾವುದು ಕನ್ಸಿಡರ್ ಮಾಡ್ತೀವಿ? ಕಡಿಮೆ ವಯಸ್ಸಿನ. ಎರಡನೇದಾಗಿ ಏನು ಮಾಡ್ತೀವಿ? ರೊಟೇಷನ್ ಪದ್ಧತಿಯಲ್ಲಿ ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಆ ಒಂದು ರಜೆಯನ್ನು ಸ್ಯಾಂಕ್ಷನ್ ಮಾಡಬೇಕಾಗ್ತದೆ. ಇದು ಸಕ್ಷಮ ಪ್ರಾಧಿಕಾರ ಸ್ಯಾಂಕ್ಷನ್ ಮಾಡುವಂಥ ಅಧಿಕಾರಿಗಳು ಭಾಳಷ್ಟು ಗಮನಿಸಬೇಕಾಗಿರುವಂಥ ಅಂಶ ಮತ್ತು ಅದನ್ನು ದಾಖಲೆಯನ್ನು ಕೂಡ ನಾವು ಇರಿಸಬೇಕು. ಇದಕ್ಕೆ ನಾವು ಸಪರೇಟಿವ್ ಆಗಿ ಆ ಒಂದು ಸರ್ವಿಸ್ ಬುಕ್ ರೆಕಾರ್ಡನ್ನು ನಾವು ನೋಡ್ಕೋಬೋದು. ಅಂದರೆ ಮಕ್ಕಳ ವಯಸ್ಸಾಗಿರ್ಬೋದು. ಈ ರೀತಿ ರಜೆ ಮಂಜೂರಾತಿ ಕೋರಿರುವ ಎಲ್ಲ ಅರ್ಜಿಗಳ ಮೇಲೆ ಪ್ರಾಧಿಕಾರವು ಅರ್ಹತೆ ಆಧಾರದ ಮೇಲೆ, ಅಂದರೆ ಒಂದು ಕಡಿಮೆ ವಯಸ್ಸಿನ ಮಕ್ಕಳು ಒಂದು ತಾಯಂದರಿಗೆ ಅಂತ ಹೇಳಿರುವಂಥದ್ದು. ಎರಡನೇದಾಗಿ ತೀರಾ ಅನಿವಾರ್ಯತೆ ಇರುವ ಹಾಗೂ ಗಂಭೀರ ಪ್ರಕರಣಗಳನ್ನು ಪರಿಗಣಿಸಬೇಕಾಗ್ತದೆ. ಕೇವಲ ಏಜ್ ಮೇಲೆ ನಾವು ಡಿಸಿಷನ್ ತೊಗೊಳಕ್ಕಾಗೋದಿಲ್ಲ. ಇಲ್ಲಿ ಅನಿವಾರ್ಯತೆ ನೋಡಿ, ಅಲ್ಲಿ ಒಂದು ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಮೆಡಿಕಲ್ ಬ್ಯಾಕ್ಗ್ರೌಂಡ್ನಲ್ಲಿ. ಸೊ ಅನಿವಾರ್ಯತೆ ಮತ್ತು ಗಂಭೀರತೆ ಪ್ರಕರಣಗಳನ್ನು ಗಮನಿಸ್ಕೊಂಡು ಇಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂದರೆ ಆ ಶಿಶುಪಾಲನೆ ರಜೆಯನ್ನು ಮಂಜೂರು ಮಾಡಬೇಕಾಗತ್ತೆ. ಸೊ ಈಗ ಶಿಕ್ಷಣ ಇಲಾಖೆ ಅಂತ ಬಂದಾಗ ಏಕೋಪಾಧ್ಯಾಯ ಶಾಲೆಗಳು ಇರ್ತಾರೆ ಅಥವಾ ಶಿಕ್ಷಕರ ಕೊರತೆ ಇರುವಂತಹ ಶಾಲೆಗಳು ಕೂಡ ಅಲ್ಲಿ ಇರ್ತವೆ. ಸೊ ಈ ರೀತಿ ಇರುವಂಥ ಅಥವಾ ಕಚೇರಿಗಳಂತ ಬಂದಾಗ ಅಲ್ಲಿ ಕೂಡ ಕಡಿಮೆ ಸಿಬ್ಬಂದಿಯನ್ನು ಹೊಂದಿರುವಂಥ ಕಚೇರಿಗಳು. ಸೊ ಅಲ್ಲಿ ಮಹಿಳಾ ಒಂದು ಸಿಬ್ಬಂದಿಗಳೇ ಹೆಚ್ಚಿಗೆ ಇರುವಂಥ ಕಚೇರಿಗಳು ಕೂಡ ಅಲ್ಲಿ ಇರ್ತವೆ.
ಸೊ ಈ ರೀತಿ ಒಂದು ಸಂದರ್ಭಗಳೇ ಬಂದಾಗ ಭಾಳಷ್ಟು ನೋಡಬೇಕಾಗ್ತದೆ. ಏನಂದರೆ ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಾರೆ, ಆಮೇಲೆ ಬೇರೆ ಇಲಾಖೆ ಬಂದಾಗ ಆ ಇಲಾಖೆಯ ಒಂದು ಸಕ್ಷಮ ಪ್ರಾಧಿಕಾರಗಳು ಇರ್ತಾರೆ, ಆ ಸಕ್ಷಮ ಅಧಿಕಾರಿಗಳು ಇರ್ತಾರೆ. ಸೊ ಅದನ್ನು ಒಂದು ಸ್ಯಾಂಕ್ಷನ್ ಮಾಡುವಾಗ ಗಮನಿಸಬೇಕಾಗ್ತದೆ. ಏಜನ್ನು ಗಮನಿಸಿ ಮತ್ತು ಅನಿವಾರ್ಯತೆಯನ್ನು ಗಮನಿಸಬೇಕು. ಆಮೇಲೆ ಜೊತೆಯಲ್ಲಿ ಪ್ರಕರಣದ ಗಂಭೀರತೆಯನ್ನು ಗಮನಿಸಿಕೊಂಡು ರೋಟೇಷನ್ ಪದ್ಧತಿಯ ಮೇಲೆ ಸ್ಯಾಂಕ್ಷನನ್ನು ಮಾಡಬೇಕಾಗ್ತದೆ. ಸೊ ಆದ್ಮೇಲೆ ಈ ಒಂದು ಮಂಜೂರಾತಿಯ ಕನಿಷ್ಠ 15 ದಿನಗಳು ಗರಿಷ್ಠ 30 ದಿನಗಳಿಗೆ ಮೀರದಂತೆ ಇರಬೇಕು. ಇದು ಶಿಶುಪಾಲನೆ ಭಾಳ ಇಂಪಾರ್ಟೆಂಟು. ಕನಿಷ್ಠ 15 ಡೇಸ್ ಹೋಗಬೇಕು. ಯಾವುದು ಇದನ್ನು ಗರಿಷ್ಠ 30 ಡೇಸ್ ಆಗಿರಬೇಕು. ಸೊ ಎರಡೂ ಶಿಶುಪಾಲನೆ ರಜೆ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿ, ಒಂದು ಡಿಫರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಬುದ್ಧಿಮಾಂದ್ಯ ಮತ್ತು ಅಂಗವಿಕಲ ಮಕ್ಕಳ ಸರ್ಕಾರಿ ನೌಕರ ಮಹಿಳಾ ನೌಕರ ಏನಿರ್ತಾರೆ ಅಲ್ಲಿ ಕನಿಷ್ಠ 15 ಡೇಸ್ ಫಿಕ್ಸ್ ಆಗಿದೆ, ಗರಿಷ್ಠ ಫಿಕ್ಸ್ ಆಗಿಲ್ಲ. ಒಟ್ಟಾರೆಯಾಗಿ 730 ಡೇಸನ್ನು ತೆಗೆದುಕೊಳ್ಬೋದು ಒಟ್ಟಾರೆ ಅವರ ಸೇವಾವಧಿಯಲ್ಲಿ. ಇನ್ನು ಈ ಮುಂಜಾನೆ ಇಲ್ಲಿ ಅದರ್ ದೆನ್ ಬುದ್ಧಿಮಾಂದ್ಯ ಮಕ್ಕಳು, ಅಂಗವಿಕಲ ರಾಜ್ಯ ಸರ್ಕಾರಿ ಮಹಿಳಾ ನೌಕರರನ್ನು ಹೊರತುಪಡಿಸಿ ಇತರ ಮಹಿಳಾ ನೌಕರರು ಏನಿರ್ತಾರೆ ಅವರಿಗೆ ಈ ಒಂದು 15 ಡೇಸ್ ಕನಿಷ್ಠ ತಗೋಬೇಕು, 30 ಡೇಸ್ ಗರಿಷ್ಠ ಒಂದು ರಜೆಗಳನ್ನು ಶಿಶುಪಾಲನೆ ರಜೆಯನ್ನಾಗಿ ತೆಗೆದುಕೊಳ್ಳಿಕ್ಕೆ ಖಂಡಿತವಾಗಿಯೂ ಕೂಡ ಅವಕಾಶ ಇದೆ. ಸೊ ಆದ್ಮೇಲೆ ಈ ಒಂದು ಶಿಶುಪಾಲನೆ ರಜೆಯ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಮತ್ತೊಂದು ವಿಷಯಗಳನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.